ಸೊ ಇಲ್ಲಿ ಬರ್ದಿದ್ದಾರೆ ರಾಮರಾಯ ಅಂತ. ರಾಮರಾಯ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ನೀವು ತುಂಬ ಸ್ಪಷ್ಟವಾಗಿ ನೀಟಾಗಿ ಕಾಣ್ತಾ ಇದೆ. ಸೊ ರಾಮರಾಯ ಅಂತನ್ನುವಂತಹ ಬರಹ ಇದು ಆ ಕಾಲದ ಶಾಸನ ಸ್ನೇಹಿತರೆ, ನೀವು ನೋಡ್ತಿದ್ದೀರಿ. ಬಿಜಾಪುರದ ಮ್ಯೂಸಿಯಂನಲ್ಲೂ ಕೂಡ ಇವತ್ತಿಗೂ ಅಳಿಯ ರಾಮರಾಯನ ಒಂದು ತಲೆ ಇದೆ. ಸ್ನೇಹಿತರೆ, ನಿನ್ನೆ ಇದೇ ಜಾಗದಲ್ಲಿ ಮಳೆ ಬಂದ್ಬಿಡ್ತು, ತುಂಬ ಮಳೆ, ಬಿರುಗಾಳಿ ಸಹಿತ ಮಳೆ ಸ್ನೇಹಿತರೆ. ನೋಡಿ, ಅಕಾಲಿಕ ಮಳೆಗಳು, ಮಾರ್ಚ್ನಲ್ಲಿ ಉರಿ ಬಿಸಿಲಲ್ಲಿ ಮಳೆ ಬಂದ್ಬಿಡ್ತು. ಆದರೆ ನಾನು ಮತ್ತೆ ಬಂದಿದ್ದೀನಿ ಸ್ನೇಹಿತರೆ ಮರುದಿನ. ಇವತ್ತು ನಾವು ಹೋಗೋಣ ಕೋಳೂರಿಗೆ, ಅಳಿಯ ರಾಮರಾಯರ ಸಮಾಧಿ ನೋಡೋಕ್ಕೆ. ಈ ಕಡೆ ಹೋಗಬೇಕು. ನೋಡಿ, ಅಲ್ಲೊಂದು ಸಕ್ಕರೆ ಫ್ಯಾಕ್ಟ್ರಿ ಇದೆ, ಶುಗರ್ ತಯಾರಿಸುವಂಥದ್ದು. ಸೊ ಅದ್ರ ಹಿಂದ್ಗಡೆ ಇರೋ ಗ್ರಾಮನೇ ಕೋಳೂರು. ಇಲ್ಲಿಂದ 4 ಕಿಲೋಮೀಟ್ರು. ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದೆ ಒಂದು ಶುಗರ್ ಫ್ಯಾಕ್ಟ್ರಿ, ಬಸವೇಶ್ವರ ಶುಗರ್ ಫ್ಯಾಕ್ಟ್ರಿ ಅಂತ ನಾವು ಕರಿತಾರೆ ಇದಕ್ಕೆ. ಇದು ಆಲೂರು ಅಂತ ಸ್ನೇಹಿತರೆ ಗ್ರಾಮ ಇದು. ಈ ಸಕ್ಕರೆ ಫ್ಯಾಕ್ಟ್ರಿ ಆದ ತಕ್ಷಣ ಬರುವಂಥ ಗ್ರಾಮ. ಈಗ ನಾನು ಕೋಳೂರು ಕಡೆ ಹೋಗ್ತಾ ಇದ್ದೀನಲ್ಲ, ಆಲೂರು ದಾಟ್ಕೊಂಡೆ ಹೋಗಬೇಕು. ನೋಡಿ, ಇದೆ ಆಲೂರು. ಇನ್ನು 3 ಕಿಲೋಮೀಟರ್ ಇದೆ ಕೋಳೂರು. ಬನ್ನಿ ಹೋಗೋಣಂತೆ. ನಾವು ಕೋಳೂರಿಗೆ ಬಂದಿದ್ದೀಗ. ಮುತ್ತು ಅಂತ ಈ ಕೋಳೂರಿನ ಗ್ರಾಮಸ್ಥರು ಸಿಕ್ಕಿದ್ದಾರೆ ನಮಗೆ. ಅವರು ಕಲಾ ಮಾಧ್ಯಮದ ಚಂದಾದಾರರು. ನೋಡಿ, ಹೋಗ್ತಾ ಇದ್ದಾರೆ ಮುತ್ತು ನಮಗೆ ಅಳಿಯ ರಾಮರಾಯನ ಸಮಾಧಿ ತೋರಿಸೋದಕ್ಕೆ. ಬನ್ನಿ, ಮುತ್ತೂರಿಂದ ಹೋಗ್ಬಿಡ್ರಿ ನಾವು. ನೋಡಿ ಸ್ನೇಹಿತರೆ, ಇದೆ ಕೋಳೂರು ಗ್ರಾಮ. ಕೋಳೂರು ಗ್ರಾಮ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಸ್ನೇಹಿತರೆ. ಇದು ಕೋಳೂರು ಗ್ರಾಮ. ಇದು ರಕ್ಕಸಗಿ, ತಂಗಡಗಿ ಈ 2 ಗ್ರಾಮಗಳ ಮಧ್ಯೆ ಬರುತ್ತೆ ಈ ಕೋಳೂರು. ಅಂದರೆ ರಕ್ಕಸಗಿ ಮತ್ತು ತಂಗಡಗಿ ಈ 2 ಗ್ರಾಮಗಳಿಗೂ ಅಂತರ ಸುಮಾರು 20 ಕಿಲೋಮೀಟ್ರು. ಆ 20 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಕೊನೆಯ ಯುದ್ಧ 1565 ನಡೆದಂಥ ರಕ್ಕಸ್ತಂಗಡಿ ಯುದ್ಧ. ಆ ಊರುಗಳ ಮಧ್ಯೆ ಇರುವಂಥದ್ದು ಕೋಳೂರು. ಇದು ಅಂದರೆ ಯುದ್ಧ ನಡೆದಂಥ ಊರು ಸ್ನೇಹಿತರೆ ಇದು. ಸೊ ಇಲ್ಲೇ ಅಳಿಯ ರಾಮರಾಯನ ಶಿರಚ್ಛೇದ ಆಗಿರುವಂಥದ್ದು. ಸೊ ಈಗ ನಾವು ಹೋಗೋಣಂತೆ. ಅಳಿಯ ರಾಮರಾಯರ ಶಿರಚ್ಛೇದ ಆಗಿ ಅವರ ದೇಹವನ್ನು ಕೂತಿಟ್ಟಿರುವಂತಹ ಸಮಾಧಿ, ಅದನ್ನು ನೋಡಂತೆ. ನೋಡಿ, ನೀವು ಗಮನಿಸ್ಬೋದು ಹೇಗಿದೆ ಕೋಳೂರು ಅಂತ ಹೇಳಿ. ಕೋಳೂರು ಗ್ರಾಮ ದಾಟಿ ನಾನು ಹೊರವಲಯಕ್ಕೆ ಬಂದೆ. ಇದು ಕೋಳೂರು ಔಟ್ಸ್ಕಟ್ಸ್. ಇದು ಮುಂದೆ ಹೋಗೋಣ. ಮುತ್ತಣ್ಣ ಯಾವುದೋ ಇದೇನು? ಬನ್ನಿ, ಇಲ್ಲೇ ಇದೆ. ಮುತ್ತವ್ರೆ ನಮಸ್ಕಾರ. ನನ್ನ ಹೆಸರು ಮುತ್ತು ಗೋಲ್ಗಿರಿ ಅಂತ ಹೇಳ್ಕೇಸಿ. ನಾನು ಇದೇ ಊರಿನವರು. ಆಲ್ರೆಡಿ ಈಗ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ. ಬೇರೆದವ್ರು ಇತಿಹಾಸಕಾರದವ್ರು ಮೈಸೂರಿಂದ ಬಂದು ಹೇಳಿದ್ಮೇಲೆ ನಮ್ಗೆ ಗೊತ್ತಾಯಿತು. ಅಂದರೆ ಇದು ನಾವು ಒಂದು ದೇವ್ರ ಕಟ್ಟೆ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅವ್ರು ಬಂದು ಅವ್ರ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ ನಮ್ಮ ತೋರಿಸಿದ ಮೇಲೆ ಗೊತ್ತಾಯಿತು ಇದು ನಮ್ಮ ಹಳೆಯ ರಾಮರಾಯ ಸಮಾಧಿ ಅಂತ ಹೇಳ್ಕೇಸಿ. ನೋಡಿ, ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ಇದೇ ಅಳಿಯ ರಾಮರಾಯರ ಸಮಾಧಿ ಇಲ್ಲಿರುವಂಥದ್ದು. ನೋಡಿ, ಇಲ್ಲಿದೆ. ತುಂಬ ಪುರಾತನವಾದಂತಹ ಒಂದು ನಿರ್ಮಾಣ, ಒಂದು ಕಟ್ಟಡದ ನಿರ್ಮಾಣ ಸ್ನೇಹಿತರೆ, ಸ್ಟ್ರಕ್ಚರು. ಅದನ್ನು ತಾವು ಗಮನಿಸ್ಬೋದು. ಇದು ಪೂರ್ತಿ ಕೆಳಗಡೆ ಕಲ್ಲುಗಳು ಮತ್ತು ಮೇಲ್ಗಡೆ ಅನೇಕ ಶಿವಲಿಂಗ, ನಂದಿ ವಿಗ್ರಹ, ಬೇರೆ ಬೇರೆ ವೀರಗಲ್ಲುಗಳೆಲ್ಲ ಇರುವಂತಹ ಅಳಿಯ ರಾಮರಾಯರ ಸಮಾಧಿ ನೀವೀಗ ನೋಡ್ತಾ ಇದ್ದೀರಿ. ಇಲ್ಲಿ ಈ ಕಟ್ಟಡ ಏನು ಹಿಂದ್ಗಡೆ ಇರೋದು ಮುತ್ತಣ್ಣವ್ರೆ? ಸರ್, ಅದು ಇವಾಗ ಮಾಡ್ಕೊಂಡಿರೋದು. ಅಂದರೆ ಅದು ಇರ್ಬೋದು ದೇವ್ರು ಮಾಡ್ತಾರಲ್ಲ ಮದುವೆ ಆಗೋಕ್ಕಿಂತ ಮುಂಚೆ, ಆ ದೇವ್ರದ್ದು ಇಲ್ಲಿ ಏನಾದ್ರು ಇದ್ರೆ ಪೂಜೆ ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅದು ಈಗ ಹಾಳು ಬಿದ್ದಿದೆ, ಯಾರು ಮಾಡ್ತಾ ಇಲ್ಲ. ಬಟ್ ಸಮಾಧಿ ಇದೆ. ಸಮಾಧಿ ಇದೆ. ಇದು ಮೊದಲು ಈ ಕೋನ ಸಿಗ್ತಿದ್ದಿಲ್ಲ, ಯಾಕಂದ್ರೆ ಇದೆಲ್ಲ ಜೀನಿ ಪಿನ್ ಎಲ್ಲ ಆಗಿತ್ತು. ಇಲ್ಲಿ ತಿಪ್ಪಿ ಎಲ್ಲ ಹಾಕಿದ್ರು. ತಿಪ್ಪಿ ಹಾಕಿ ಜೀನಿ ಜಾಸ್ತಿ ಆಗಿತ್ತು, ಗಿಡಗಳು ಜಾಸ್ತಿ ಆಗಿತ್ತು. ನಾವೇ ನಮ್ಮ ಊರನ್ನೆಲ್ಲ ಹುಡುಗರು ಕುಡ್ಕಿಸಿ ಒಂದು 2-3 ವಾರ ಈ ಕೆಲಸ ಮಾಡ್ಕೊಂಡ್ವಿ. ಕೆಲಸ ಮಾಡೋ ಕಟ್ಟಿ ನಾವು ವಾಪಸ್ ಕಟ್ಟಿದ್ದೀವಿ. ಅಂದರೆ ಒಳಗಡೆ ಹೋಗಿತ್ತಲ್ಲ ಇದು, ಪೂರ್ತಿ ಒಳಗಡೆ ಒಳಗಡೆ ಹೋಗಿತ್ತಲ್ಲ, ಮುಚ್ಕೊಂಡಿತ್ತು ಸರ್ ಸ್ವಲ್ಪ. ಕಸ ತಿಪ್ಪಿ ಎಲ್ಲ ಜಾಸ್ತಿ ಆಗಿತ್ತು. ಈ ಕಡೆ ಎಲ್ಲ ತಿಪ್ಪಿ ಹಾಕ್ತಾ ಇದ್ರು. ನಮ್ಗೆ ಗೊತ್ತಾದ್ಮೇಲೆ ನಾವು ಸ್ವಲ್ಪ ಇದೆಲ್ಲ ಇದೈತಿಲ್ಲ, ಇದು ಈ ಮೂರ್ತಿ ಒಳಗಡೆ ಇತ್ತು, ತೆಗೆದು ಮೇಲ್ಗಡೆ ಇಟ್ಟಿವಿ ಅಲ್ಲಿ. ಆಮೇಲೆ ನನ್ಗೆ ಗೊತ್ತಾಯ್ತು ಇದ್ರ ಮೇಲೆ ಹೆಸಗಡಿ ಇದಿದೆ, ಒಂದು ಸ್ವಲ್ಪ ಏನಿದೆ, ಇದು ರಾಮರಾಯ ಅಂತೇಳಿ ಇಲ್ಲಿ ಹೆಸರು ಕಾಣ್ತಾ ಇದೆ. ಮತ್ತು ಇಲ್ಲಿ ಕೆಲವೊಂದಿಷ್ಟು ಲೇಖನಗಳು ಇದೆ ಒಳಗಡೆ. ಮತ್ತು ಅಲ್ಲಿ ನಮ್ಮೂರ ಒಳಗಡೆ ಇದಾವೆ. ಅದು ವೀರಗಂಬ ಅಂತ ಇರ್ತಾವಲ್ಲ, ಆ ಥರ ಇದೆ. ವೀರಗಲ್ಲಿದ್ದಾವೆ, ಅದ್ರ ಮೇಲೆ ಎಲ್ಲ ಬರ್ದಿದೆಯಲ್ಲ. ಸೊ ಇಲ್ಲಿ ಬರ್ದಿದ್ದಾರೆ ರಾಮರಾಯ ಅಂತ ಇಲ್ಲಿ ಕಾಣ್ತಾ ಇದೆ. ನೋಡಿ, ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ನೀವು ತುಂಬ ಸ್ಪಷ್ಟವಾಗಿ ನೀಟಾಗಿ ಕಾಣ್ತಾ ಇದೆ. ಸೊ ರಾಮರಾಯ ಅಂತನ್ನುವಂತಹ ಬರಹ ಇದು ಆ ಕಾಲದ ಶಾಸನ ಸ್ನೇಹಿತರೆ, ನೀವು ನೋಡ್ತಿದ್ದೀರಿ ರಾಮರಾಯ ಅಂತನ್ನುವ ಶಾಸನನ. ಸೊ ಹಾಗಾಗಿ ಸ್ನೇಹಿತರೆ, ನಾವು ನೋಡ್ತಾ ಇರೋಂಥದ್ದು 1565 ಅಂದರೆ ಸುಮಾರು 400 ವರ್ಷಗಳ ಹಿಂದಿನ ಶಾಸನ. ಇದು ಶಾಸನ ಹಾಗೂ ವೀರಗಲ್ಲು. ಅಂದರೆ ಇದು ನಿಮಗೆ ನೋಡೋಕ್ಕೆ ಒಂದು ಮಹಿಳೆಯ ಚಿತ್ರ ಥರ ಕಾಣುತ್ತೆ, ಆದರೆ ಇದು ವೀರಗಲ್ಲು ಸ್ನೇಹಿತರೆ. ಇದು ವೀರಗಲ್ಲಿದು. ವೀರಗಲ್ಲು ಒಬ್ಬ ವೀರ ಅಂದರೆ ಒಬ್ಬ ಸೈನಿಕ ಯೋಧ ಅಥವಾ ಒಬ್ಬ ರಾಜ ತೀರ್ಕೊಂಡ್ರೆ ಮಡಿದರೆ ಅವರ ಹೆಸರಿನಲ್ಲಿ ಆತನ ವೀರಾವೇಶ ಶೌರ್ಯವನ್ನು ಹೇಳ್ತಾ ಹಾಕುವಂತಹ ಒಂದು ಶಾಸನ ಅದು. ಇಟ್ ಈಸ್ ಕಾಲ್ಡ್ ಆಸ್ ವೀರಗಲ್ಲು ಅಂತ ಕರೀತಾರೆ. ಅದೇ ವೀರಗಲ್ಲು ಸ್ನೇಹಿತರೆ ಇದು. ಸೊ ಆ ವೀರಗಲ್ಲು ನೋಡ್ತಾ ಇದ್ದೀರಿ. ಅದರ ಪೂರ್ಣ ಪಾಠ ಏನು ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಕೂಡ ಪಡ್ತೀನಿ. ಸುಮಾರು 400 ವರ್ಷದ ಹಿಂದಿನ ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಇದೇ ಅಳಿಯ ರಾಮರಾಯನ ಸಮಾಧಿ ಅನ್ನೋಕ್ಕೆ ಇಲ್ಲಿದೆ ಸಾಕ್ಷಿ ಸ್ನೇಹಿತರೆ, ನೀವು ನೋಡ್ತಿದ್ದೀರಿ.
ಹೆವಿ ಮುಳ್ಳಿದೆ ಇಲ್ಲಿ, ಭಯಂಕರ ಮುಳ್ಳು. ಓಕೆ ಸ್ನೇಹಿತರೆ, ಅಳಿಯ ರಾಮರಾಯರ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿವರ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಜೊತೆಗೆ ತಾಳಿಕೋಟೆ ಕದನದ ಸಂಪೂರ್ಣ ವಿವರ ಕೊಡೋಕ್ಕೆ ಕೂಡ ನಾನು ಪ್ರಯತ್ನ ಪಡ್ತೀನಿ. ಈ ಊರಲ್ಲಿ ಇವ್ರ ಸಮಾಧಿ ಯಾಕಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ಕೋಳೂರು ಇರೋಂಥದ್ದು ನಾವೆಲ್ಲರೂ ಇತಿಹಾಸದಲ್ಲಿ ಓದೇ ಇದ್ದೇವೆ. ರಕ್ಕಸ್ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಕದನ ಅಂತ ಕರಿತೀವಲ್ಲ ಸ್ನೇಹಿತರೆ. ಕೃಷ್ಣಾ ನದಿ ಹರಿಯುತ್ತೆ ತಂಗಡಗಿ, ರಕ್ಕಸಗಿ ಈ ಭಾಗದಲ್ಲಿ ಪೂರ್ತಿ. ಅಂದರೆ ನಾನು ನಿಂತಿರುವ ಜಾಗದಿಂದ ಬರೀ 1 ಕಿಲೋಮೀಟರ್ ದೂರದಲ್ಲೇ ಕೃಷ್ಣಾ ನದಿ ಹರಿಯುತ್ತೆ. ನದಿ ಬಯಲಿನಲ್ಲೇ ಯುದ್ಧ ನಡೆದಿರೋಂಥದ್ದು. ಸೊ ಕೃಷ್ಣಾ ನದಿ ಸ್ನೇಹಿತರೆ ಇರೋಂಥದ್ದು ಇಲ್ಲೇ ಹತ್ತಿರದಲ್ಲಿ. ಸೊ ಆ ಕೃಷ್ಣಾ ನದಿ ಬಯಲಿನಲ್ಲಿ ಕೃಷ್ಣಾ ನದಿಯ ದಕ್ಷಿಣಕ್ಕೆ ವಿಜಯನಗರ ಸಾಮ್ರಾಜ್ಯ, ಕೃಷ್ಣಾ ನದಿಯ ಉತ್ತರಕ್ಕೆ ಸುಲ್ತಾನರ ಸಾಮ್ರಾಜ್ಯ. ಸೊ ಇಲ್ಲಿ ನಡೆದಂಥದ್ದು ಸ್ನೇಹಿತರೆ ಮುಖ್ಯವಾಗಿ ಯುದ್ಧ 1565 ಜನವರಿ 26 ಅಂತ ಅನೇಕ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಕೆಲವು ಇತಿಹಾಸಕಾರರು ಜನವರಿ 23 ಅಂತ ಕೂಡ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ ಸ್ನೇಹಿತರೆ, ಯುದ್ಧ ಶುರುವಾಗಿದ್ದು ಜನವರಿ 23ಕ್ಕೆ, ಅದು ಕೊನೆಗೊಂಡಿದ್ದು 3 ದಿವಸದಲ್ಲಿ ಜನವರಿ 26ಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ದಾಖಲೆ ಏನು ಅಂತಂದರೆ, ಫಿರಿಸ್ತಾ ಅಂತ ಹೇಳಿ ಒಬ್ಬ ಇತಿಹಾಸಕಾರ, ಅಲಿ ಆದಿಲ್ ಶಾಹನ ಸಾಮ್ರಾಜ್ಯದಲ್ಲಿದ್ದಂತಹ ಫಿರಿಸ್ತಾ ಅಂತ ಒಬ್ಬ ಇತಿಹಾಸಕಾರ, ಬಿಜಾಪುರದ ಆದಿಲ್ ಶಾಹಿಗಳ ಸಾಮ್ರಾಜ್ಯದಲ್ಲಿದ್ದಂಥವನು. ಆತ ತನ್ನ ದಾಖಲೆಯಲ್ಲಿ ಬರೀತಾನೆ ಯುದ್ಧ ನಡೆದಂಥ ದಿವಸ ವಿವರಗಳನ್ನೆಲ್ಲ. ಆತ ಒಂದು ದಿನಾಂಕವನ್ನು ಬರೀತಾನೆ. ಆ ದಿನಾಂಕವನ್ನು ಇವತ್ತಿನ ದಿನಾಂಕಕ್ಕೆ ಸರಿಯಾಗಿ ಕಂಪೇರ್ ಮಾಡಿದ್ರೆ ಅದು ಜನವರಿ 23 ಅಂತ ಬರುತ್ತೆ. ಸೊ ಹಾಗಾಗಿ ಜನವರಿ 23ನೇ ತಾರೀಕು ಯುದ್ಧ ಕೊನೆಗೊಂಡು ಅಳಿಯ ರಾಮರಾಯರ ಶಿರಚ್ಛೇದ ಆಯಿತು ಅಂತ ಕೆಲವರು ಹೇಳ್ತಾರೆ. ಕೆಲವರು ಇಲ್ಲ 26ಕ್ಕೆ, ಯುದ್ಧ ಶುರುವಾಗಿದ್ದು 23ಕ್ಕೆ, 26ಕ್ಕೆ ಮುಗೀತು ಅಂದರೆ 3 ದಿವಸದಲ್ಲಿ ಅಂತ ಕೆಲವರು ಹೇಳ್ತಾರೆ. ಸೊ ಇದು ಒಟ್ಟಾರೆ ಇಟ್ಕೊಳ್ಳಿ, ಜನವರಿ 23ರಿಂದ 26 ಒಳಗಡೆ ನಡೆದಿರುವಂಥ ಯುದ್ಧ ಕೊನೆ ದಿನ ಅದು. ಸೊ ಆ ಯುದ್ಧದಲ್ಲಿ ಅಳಿಯ ರಾಮರಾಯರನ್ನು ಬಂಧಿಸಿ ಅವರ ತಲೆಯನ್ನು ಕತ್ತರಿಸಲಾಯಿತು, ಶಿರಚ್ಛೇದ ಮಾಡಲಾಯಿತು. ಶಿರಚ್ಛೇದ ಮಾಡಿದ ನಂತರ ಅವರ ತಲೆ ಅಂದರೆ ಅವರ ಶಿರವನ್ನು ತಗೊಂಡು ಬರ್ಜಿಗೆ ಚುಚ್ಚಿ ರಣಾಂಗಣದಲ್ಲಿ, ಈಗ ನಾನು ನಿಂತಿರುವ ಜಾಗ ಲಕ್ಷಾಂತರ ಸೈನಿಕರು ನಿಂತಿದ್ದಂತಹ ರಣಾಂಗಣ ಸ್ನೇಹಿತರೆ, ದೊಡ್ಡ ರಣಾಂಗಣ ಈ ಕೋಳೂರು. ಅಂದರೆ ಯುದ್ಧದ ಕೇಂದ್ರ ಭಾಗ ಇದು, ಯುದ್ಧದ ಕೇಂದ್ರ ಭಾಗ. ರಕ್ಕಸಗಿ ಹಿಂದೆ ಹಿಡಿದು ಈ ಕಡೆ ಇದೆ ರಕ್ಕಸಗಿ ಈ ಕಡೆ, ರಕ್ಕಸಗಿಯಿಂದ ಹಿಡಿದು ತಂಗಡಗಿವರೆಗೂ ಅದ್ರ ಕೇಂದ್ರ ಭಾಗ ಇದು ಕೋಳೂರು. ಇಲ್ಲಿ ಲಕ್ಷಾಂತರ ಜನ ಸೈನಿಕರು ಸೇರಿದಂಥ ಜಾಗ. ಒಂದು ಕಡೆ ಸುಲ್ತಾನರ ಸೈನಿಕರು, ಒಂದು ಕಡೆ ವಿಜಯನಗರ ಸಾಮ್ರಾಜ್ಯದ ಸೈನಿಕರು. ಇಲ್ಲಿ ಸುಲ್ತಾನರು ಅಳಿಯ ರಾಮರಾಯನ ತಲೆಯನ್ನು, ಕತ್ತರಿಸಿದ ತಲೆಯನ್ನು ಬರ್ಚಿಗೆ ಚುಚ್ಚಿ ಅದನ್ನು ಮೇಲೆ ಎತ್ತಿ ಹಿಡಿದು ಇಡೀ ಈ ರಣಾಂಗಣದಲ್ಲಿ ಮೆರವಣಿಗೆ ಮಾಡ್ತಾರೆ. ಆಗ ಒಂದು ರೀತಿ ಸೈಕಲಾಜಿಕಲ್ ಫಿಯರ್ ಅಂತ ಕರಿತೀವಲ್ಲ, ಮಾನಸಿಕ ಕ್ಷೋಭೆ ಉಂಟಾಗುತ್ತೆ ವಿಜಯನಗರ ಸಾಮ್ರಾಜ್ಯದ ಸೈನಿಕರಲ್ಲಿ. ಏನಿದು, ನಮ್ಮನ್ನು ಮುನ್ನಡೆಸ್ತಿರುವಂತಹ ನಮ್ಮ ದಂಡಾಧಿಕಾರಿನೇ ಅಥವಾ ನಮ್ಮ ಸೇನಾಧಿಪತಿಯ ತಲೆನೇ ಈ ಥರ ಮೆರವಣಿಗೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಹೆದರಿ ಇಡೀ ವಿಜಯನಗರ ಸಾಮ್ರಾಜ್ಯದ ಸೈನ್ಯ ಮತ್ತು ಸೈನಿಕರು ದಿಕ್ಕಾಪಾಲಾಗಿ ಹೊರಟೋಗ್ತಾರಂತೆ. ಸೊ ಹಾಗೆ ಹೋಗಿದ್ದಕ್ಕೆ ಮತ್ತು ಅಳಿಯ ರಾಮರಾಯನ ತಲೆಯನ್ನು ತೆಗೆದಿದ್ದಕ್ಕೆ ಡೆಕ್ಕನ್ ಸುಲ್ತಾನರ ಜಯ ಆಯಿತು, ಅವರ ವಿಜಯ ಆಯಿತು ಸ್ನೇಹಿತರೆ. ಅದೇ ತಲೆಯನ್ನು ತೊಗೊಂಡೋಗಿ, ಆ ಶಿರವನ್ನು ತೊಗೊಂಡು ಹೋಗಿ ಅಹಮದ್ ನಗರ, ಇವತ್ತಿನ ಮಹಾರಾಷ್ಟ್ರದಲ್ಲಿರುವಂಥ ಅಹಮದ್ ನಗರದ ಕೋಟೆ, ಅದು ಅಹಮದ್ ನಗರದ ನಿಜಾಮ್ ಶಾಹಿ ಅಲ್ಲಿ ಆಳ್ವಿಕೆ ಮಾಡ್ತಿದ್ದ. ಅಹಮದ್ ನಗರದ ನಿಜಾಮ ಅಹಮದ್ ನಗರದ ಕೋಟೆ ಬಾಗಿಲಿಗೆ ಕಟ್ಟಿ ಅಳಿಯ ರಾಮರಾಯನ ತಲೆಯನ್ನು ನಾವು ಕತ್ತರಿಸಿದ್ದೀವಿ ಅಂತ ಹೇಳಿ ಅದನ್ನು ತುಂಬ ದಿವಸ ಸಾರ್ವಜನಿಕ ಪ್ರದರ್ಶನಕ್ಕೆ ಇಟ್ಟಿದ್ರಂತೆ. ಬಿಜಾಪುರದ ಮ್ಯೂಸಿಯಂನಲ್ಲೂ ಕೂಡ ಇವತ್ತಿಗೂ ಅಳಿಯ ರಾಮರಾಯನ ಒಂದು ತಲೆ ಇದೆ. ಅದು ಯಾವುದು ಗೊತ್ತಾ ಸ್ನೇಹಿತರೆ, ಅದು ಕಲ್ಲಿನಲ್ಲಿ ಮಾಡಿದಂತಹ ಅದು ಡಿಸೈನ್ ಸೇಮ್. ಅಂದರೆ ಆ ಯುದ್ಧ ಗೆದ್ದದ್ದಕ್ಕೆ ಮತ್ತು ಅಳಿಯ ರಾಮರಾಯನ ತಲೆ ತೆಗೆದಿದ್ದಕ್ಕೆ ಕುರುಹಾಗಿ ಅಲಿ ಆದಿಲ್ ಶಾ ಒಂದು ತಲೆಯನ್ನು ಕೆತ್ತಿಸ್ತಾನೆ. ಅದು ಇವತ್ತಿಗೂ ಮ್ಯೂಸಿಯಮಲ್ಲಿದೆ, ತಾವು ಗಮನಿಸ್ಬೋದು. ಅಳಿಯ ರಾಮರಾಯನ ಕತ್ತರಿಸಿದ ತಲೆಯ ಅದೇ ಸೇಮ್ ಡಿಸೈನ್ ಒಂದು ಕಲ್ಲಿನಲ್ಲಿದೆ. ಸೊ ಬಹು ವರ್ಷ ಆ ರೀತಿ ಅಹಮದ್ ನಗರದ ಕೋಟೆ ಮುಂದೆ ಇದ್ದಂತಹ ಅಳಿಯ ರಾಮರಾಯನ ತಲೆ ಈಗಿಲ್ಲ. ನಿಮಗೆ ಗೊತ್ತಿದೆ 450 ವರ್ಷ ಆದಮೇಲೆ ಅದು ಯಾವುದೂ ಇರಲ್ಲ ಅಂತ. ತಲೆ ಇಲ್ಲದ ದೇಹ, ಅಳಿಯ ರಾಮರಾಯನ ದೇಹ ಸಮಾಧಿಯಾಗಿರುವಂಥದ್ದು ನೋಡಿ ಇದೇ ಜಾಗದಲ್ಲಿ ಸ್ನೇಹಿತರೆ, ಪೂರ್ತಿ ಇದೇ ಜಾಗದಲ್ಲಿ ಸಮಾಧಿಯಾಗಿರುವಂಥದ್ದು. ಯಾಕೆ ಅಂತಂದರೆ ಅವರ ದೇಹವನ್ನು ತತ್ಕ್ಷಣ ಸುರಕ್ಷಿತವಾಗಿ ಸಮಾಧಿ ಮಾಡಲೇಬೇಕಾಗಿತ್ತು. ಹಾಗಾಗಿ ಆವತ್ತು ಆ ಸೈನಿಕರು ಅವರೆಲ್ಲರೂ ಸೇರಿ ಇಲ್ಲಿ ಸಮಾಧಿ ಮಾಡಿರುವಂತಹ ಸಾಧ್ಯತೆ ಇದ್ದಾವೆ ಅಂತ ಅನೇಕ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಆ ಜಾಗ ಸ್ನೇಹಿತರೆ ಇದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ದಾಖಲೆ ಏನು ಅಂತ ಯಾರಾದರೂ ಕೇಳಿದ್ರೆ, ಇದಕ್ಕೆ ವಿಜಯಪುರ ಅಥವಾ ಬಿಜಾಪುರದ ದಾಖಲೆಗಳಲ್ಲಿ, ಬಿಜಾಪುರದ ಸರ್ಕಾರಿ ದಾಖಲೆ ಗೆಜೆಟಿಯರ್ನಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಇದನ್ನು ಅನೇಕ ಇತಿಹಾಸಕಾರರು ಒಪ್ಕೊಂಡಿದ್ದಾರೆ, ಇದೇ ಅಳಿಯ ರಾಮರಾಯನ ಸಮಾಧಿ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಈ ಭಾಗದ ಎಲ್ಲ ಶಾಸಕರುಗಳು ಯಾರೇ ಬರಲಿ, ಇದು ಅಳಿಯ ರಾಮರಾಯನ ಸಮಾಧಿ, ಇದನ್ನು ನಾವು ಅಭಿವೃದ್ಧಿಪಡಿಸೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಹಾಕಿ ಇದನ್ನು ಸಮಾಧಿ ಮಾಡೋಕ್ಕೆ, ಸಮಾಧಿಯನ್ನು ಇಲ್ಲಿಡೋಕ್ಕೆ, ಒಂದು ಸ್ಮಾರಕ ಮಾಡೋಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ಶಾಸಕರುಗಳು ಕೂಡ ಒಪ್ಕೊಂಡಿದ್ದಾರೆ, ಇತಿಹಾಸಕಾರರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಇದು ಅಳಿಯ ರಾಮರಾಯನ ಸಮಾಧಿ ಸ್ನೇಹಿತರೆ. ಸೊ ಇದು ಒಟ್ಟಾರೆ ಅಳಿಯ ರಾಮರಾಯರು 1565 ಜನವರಿ 23 ಅಥವಾ ಜನವರಿ 26ರ ಯುದ್ಧದ ಕೊನೆಯ ದಿವಸ ಕುತ್ತಿಗೆಯನ್ನು ತೆಗೆದ ನಂತರ ಸಮಾಧಿ ಮಾಡಿರುವಂತಹ ಸ್ಥಳ ಇದು. ಈಗ ಇಲ್ಲಿ ಬಹುಶಃ ಏನಾದರೂ ಹುಡುಕಿದರೆ
ಮೂಳೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕೆ 450 ವರ್ಷ ಆದಮೇಲೆ ತಲೆ ಇಲ್ಲದ ಒಂದು ಅಸ್ಥಿಪಂಜರ ಸಿಗಬಹುದು, ಅದು ವಿಷಯ ಸ್ನೇಹಿತರೆ. ಒಟ್ಟಾರೆ ಇದು ಹಳೆಯ ರಾಮರಾಯರ ಸಮಾಧಿ ಕೋಳೂರಿನಲ್ಲಿರುವಂಥದ್ದು. ನೋಡಿ, ಇದೇ ಆ ಕೋಳೂರು ಸ್ನೇಹಿತರೆ. ಒಟ್ಟಾರೆ ರಣಾಂಗಣ, ತಾಳಿಕೋಟೆ ಕದನದ ರೋಚಕ ಹೋರಾಟ, ಕೊನೆಯ ಕಾದಾಟ ನಡೆದಂತಹ ಅದ್ಭುತವಾದಂತಹ ಸ್ಥಳ ಇದೇ ಈ ನಮ್ಮ ಕೋಳೂರು. ತಾಳಿಕೋಟೆ ಕದನದ ಕೇಂದ್ರ ಭಾಗ ಕೋಳೂರು ಸ್ನೇಹಿತರೆ. ಇದು ರಕ್ಕಸ್ತಂಗಡಿ ಯುದ್ಧದ ಕೇಂದ್ರ ಭಾಗ ಇದೇ ನಮ್ಮ ಕೋಳೂರು. ಇದು ನಮ್ಮ ಆ ವೀರ ಹಳೆಯ ರಾಮರಾಯರ ಸಮಾಧಿ ಇರುವಂಥ ಸ್ಥಳ. ಪತ್ತೆ ಆಗಿದ್ದು ಯಾವಾಗ ಸರ್? ಇದು ನಮ್ಮ ತಿಳಿದ ಮಟ್ಟಿಗೆ ಇದು 2017ರಲ್ಲಿ ಪತ್ತೆ ಆಗಿದೆ. ಇದು 17ರಲ್ಲಿ ಗೊತ್ತಾಯ್ತು ನಮಗೆ. ಗೊತ್ತಾದ್ಮೇಲೆ ನಾವೆಲ್ಲ ಊರಲ್ಲಿ ಎಲ್ಲ ಯುವಕ ಟೀಮ್ ಸೇರಿಕೊಂಡು ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿದ್ಮೇಲೆ ಇದಕ್ಕಂತ ಹೇಳಿ ಎಸ್ ಪಾಟೀಲ್ ನಡಳ್ಳಿ ಅವರು ಸ್ಥಳೀಯ ಶಾಸಕರಾಗಿದ್ದರು. ಮುದ್ದೇಬೇಳೆ ಶಾಸಕರಾಗಿದ್ದ ಆ ಟೈಮಲ್ಲಿ. ಆ ಶಾಸಕರಾದ್ಮೇಲೆ ಒಂದು 50ರಿಂದ 60 ಲಕ್ಷ ಅಮೌಂಟ್ ರಿಲೀಸ್ ಮಾಡ್ಕೊಂಡಿದ್ರು ಅದಕ್ಕೆ, ಅಂದರೆ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ. ಪುರಾತತ್ವ ಇಲಾಖೆಯಿಂದ ಒಂದು ಹಿಂದೂ ಸಾಮ್ರಾಜ್ಯದ ಒಬ್ಬ ರಾಜ, ಕೊನೆಯ ರಾಜ ಇರ್ತಾನೆ, ಅದ್ರ ಸಲುವಾಗಿ ಏನಾದರೂ ಒಂದು ಸ್ವಲ್ಪ ಸ್ವಚ್ಛತೆ ಮಾಡಿಕೊಂಡು ಎಲ್ಲರಿಗೂ ಗೊತ್ತಾಗಲಿ, ಇದ್ರ ಬಗ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅವರು ಅಮೌಂಟ್ ರಿಲೀಸ್ ಮಾಡ್ಕೊಂಡಿದ್ರು. ಅದೆಲ್ಲ ಇರ್ತೀವಿ. ಮತ್ತು ಇದು ಬೇರೆದವ್ರ ಜಾಗದಲ್ಲಿದೆ ಅಂತ ಹೇಳ್ಬಿಟ್ಟು ಅವರು ಜಾಗದಲ್ಲಿ ಏನಾದ್ರು ಸ್ಟೇ ತಂದ್ರಿ, ಈ ಜಾಗಕ್ಕೆ ಏನು ಮಾಡಬಾರ್ದು ನೀವು ಅಂತ ಕೇಸಿ. ನಾವಿನ್ನೂ ಈ ಜಾಗವನ್ನು ಅಳಿತೀವಿ, ಅಳದ ಮೇಲೆ ನಿಮ್ಗೇನಾರು ಹೆಚ್ಚಿಗಾದ್ರೆ ನಿಮ್ಗೆ ಕೊಡ್ತೀವಿ, ಅಲ್ಲಿ ತನಕ ನೀವು ಯಾವುದೇ ಥರದ ಅಭಿವೃದ್ಧಿ ಮಾಡಬಾರ್ದು ಅಂತ ಹೇಳಿದರು. ಅದಕ್ಕೇನಾಯಿತು, ಅಮೌಂಟ್ ಅದು ಒಂದು 2 ವರ್ಷ ಇದ್ದು ಆಮೇಲೆ ವಾಪಸ್ ಹೋಗ್ಬಿಡ್ತು, ರಿಫಂಡ್ ಆಯ್ತು ಅವ್ರಿಗೆ. ಸರ್ಕಾರ ವಾಪಸ್ ಹೋಯ್ತು. ಆಮೇಲೆ ಇದು ಮುದ್ದೇಬೇಳದಲ್ಲಿ ಬೇರೆ ಸರ್ಕಾರ ಬಂತು, ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಆಯ್ತಲ್ಲ, ಅವರು ರಿಲೀಸ್ ಮಾಡ್ತಾನೆ ಅಂತ ಹೇಳಿದರು. ಆದರೆ ಇದು ಸ್ಟೇದಲ್ಲಿರೋ ಕಾರಣಕ್ಕೆ ಅದು ಅಮೌಂಟ್ ರಿಲೀಸ್ ಮಾಡಲಿಲ್ಲ ಅವರು. ಕೋರ್ಟಲ್ಲಿ ಸ್ಟೇ ಇದೆ ಇವಾಗ ಯಾವುದಿಲ್ಲ, ಇವಾಗೆಲ್ಲ ಕ್ಲಿಯರ್ ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ. ಸೊ ಈಗೇನು ಇದು ಪ್ರೈವೇಟಲ್ಲಿ ಇದೆಯಾ ಅಥವಾ ಇದೆ? ಇಲ್ಲ ಪ್ರೈವೇಟ್ ಇದೆ, ಇಷ್ಟು ಜಾಗ ಸಪ್ರೇಟ್ ಇದೆ. ಇದು ಅವರು ಈ ಜಾಗದಲ್ಲಿ ಹೇಳ್ಕೊಂಡಿದ್ದಾರೆ, ನಮ್ಮ ಜಾಗ ಬಿಟ್ಟು ನೀವು ಬೇಕಾದ್ರೆ ಮಾಡ್ಕೊಡ್ರಿ ಅಂತ ಹೇಳಿ. ಇದು ನಾವು ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಮಾಡ್ಕೊರಿ ಅಂತ ಹೇಳಿದ್ದಾರೆ ಸರ್ ಆಲ್ರೆಡಿ ಅವರು. ಸೊ ಹಾಗಾಗಿ ನಮ್ಮ ಮನವಿ ಏನು ಅಂತಂದರೆ, ಇಡೀ ನಮ್ಮ ದಕ್ಷಿಣ ಭಾರತವನ್ನು ಆಳಿದಂತಹ ರಾಜರು, ನಮ್ಮ ಕನ್ನಡ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಅರಸರು, ಆ ವಂಶದಂತ ಆ ಸಾಮ್ರಾಜ್ಯದಲ್ಲಿ ತುಂಬ ದೊಡ್ಡ ವಾರಿಯರಾಗಿದ್ದಂತಹ ಹಳೆಯ ರಾಮರಾಯರು ರಾಜ ಆಗಬೇಕು, ಸಿಂಹಾಸನ ಇರಬೇಕು ಅಂತ ಕನಸು ಕಾಣ್ತಾನೆ. ಕೊನೆಯ ಯುದ್ಧದಲ್ಲಿ ಶಿರಚ್ಛೇದನಕ್ಕೊಳಗಾಗಿ ಮರಣವನ್ನೊಂದಂಥ ವೀರ ಹಳೆಯ ರಾಮರಾಯರ ಸಮಾಧಿ ಇದು. ಇತಿಹಾಸವನ್ನು ಹೇಳ್ತಾ ಇದೆ, ಕನ್ನಡಿಗರ ಇತಿಹಾಸವನ್ನು. ಸೊ ಹಾಗಾಗಿ ಇದನ್ನು ಸರಿಯಾಗಿ ಎಲ್ಲ ಸರ್ಕಾರಗಳು ಗಮನ ಹರಿಸಿ ಇದನ್ನು ಸುಸ್ಥಿತಿಯಲ್ಲಿಟ್ಟುಕೊಂಡು ಸ್ಮಾರಕ ಮಾಡಬೇಕು ಅಂತ ಅನ್ನೋದು ಕಲಾ ಮಾಧ್ಯಮದ ಪರವಾಗಿ ನನ್ನ ಕಳಕಳಿಯ ಮನವಿ ಇದು. ಸೊ ಸ್ಥಳೀಯರಿಗಂತೂ ಇದ್ರ ಬಗ್ಗೆ ತುಂಬ ಜ್ಞಾನ ಇದೆ, ತುಂಬ ಪ್ರೀತಿ ಆಸಕ್ತಿ ಇದೆ. ಸರ್ಕಾರಗಳು ಕೂಡ ಗಮನ ಹರಿಸಲಿ, ಇತಿಹಾಸ ತಜ್ಞರು ಕೂಡ ಗಮನ ಹರಿಸಲಿ, ಕನ್ನಡಿಗರೆಲ್ಲರೂ ಗಮನ ಹರಿಸಲಿ ಅನ್ನೋದು ನನ್ನ ಮನವಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.